ನಾವೆಲ್ಲರೂ ಧರ್ಮಸ್ಥಳದ ಮೇಲೆ ನಂಬಿಕೆ ಇಟ್ಟವರು. ವಿಧಾನಸೌಧದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ರ ಹೇಳಿಕೆ ಇದು. ಎಲ್ಲಾ ಪ್ರಶ್ನೆಗಳಿಗೆ ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗಲಿದೆ ಅಂತ ಹೇಳಿದ್ದಾರೆ. ಸದನದಲ್ಲೇ ಉತ್ತರವನ್ನ ಕೊಡ್ತೇವೆ ಅಂತ ಎಚ್.ಕೆ. ಪಾಟೀಲ್ ಮಾತನಾಡಿದ್ದಾರೆ. ರಾಜಕಾರಣಕ್ಕಾಗಿ ಬಿಜೆಪಿಯವರ ಆರೋಪ ಮಾಡ್ತಾರೆ. ಈ ವಿಚಾರದಲ್ಲಿ ರಾಜಕಾರಣ ಮಾಡೋದು ಸೂಕ್ತವಲ್ಲ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೆ ಈಗ ಸದನದಲ್ಲಿ ಇನ್ನು ಕೆಲವೇ ಕಾಲದಲ್ಲಿ ಉತ್ತರಿಸಲಿದ್ದೇವೆ. ಆದ್ದರಿಂದ ಆ ಉತ್ತರ ನಾವು ಅಧಿವೇಶನದಲ್ಲೇ ಮಾಡ್ತೇವೆ. ಕೆಲವರು ರಾಜಕಾರಣ ಮಾಡೋದಕ್ಕೆ ಮಾಡುವಂಥ ಮಿಸ್ಚ್ಯೂಯಸ್ ಸ್ಟೇಟ್ಮೆಂಟ್ ಅದು ಯಾರೇ ಮಾಡಿರಲಿ, ರಾಜಕಾರಣಿಗಳು ಮಾಡಿರಲಿ, ಯಾರೇ ಮಾಡಿರಲಿ, ದಟ್ ಈಸ್ ನಥಿಂಗ್ ಬಟ್ ಎ ಮಿಸ್ಚ್ಯೂಯಸ್ ಸ್ಟೇಟ್ಮೆಂಟ್. ರಾಜಕಾರಣ ಇದರೊಳಗೆ ಮಾಡುವುದೇನಿದೆ ಸೂಕ್ತವಾದದ್ದಲ್ಲ. ನಾವೆಲ್ಲ ಧರ್ಮಸ್ಥಳದ ಬಗ್ಗೆ ವಿಶೇಷ ನಂಬಿಕೆ ಇಟ್ಟವರು, ಅಲ್ಲಿ ಸಾಕಷ್ಟು ಸಲ ಹೋಗಿ ಪೂಜೆ ಮಾಡಿಸಿದವರು. ಆದ್ದರಿಂದ ಯಾರೇ ಈ ರೀತಿ ಧರ್ಮಸ್ಥಳದ ಬಗ್ಗೆ ಹೆಚ್ಚು ಭಕ್ತಿ ನಮಗಿದೆ. ಬಿಜೆಪಿಗೆ ಸಚಿವ ಭೈರತಿ ಸುರೇಶ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳ ಚಲೋ ಮಾಡಿ ಭಕ್ತಿ ಸೋರಿಸೋದಕ್ಕೆ ಆಗಲ್ಲ, ಭಕ್ತಿ ಮನಸ್ಸಿನಲ್ಲಿರಬೇಕು ಅಂತ ಭೈರತಿ ಸುರೇಶ್ ಮಾತನಾಡಿದ್ದಾರೆ. ಕಾಯಕವೇ ಕೈಲಾಸ, ಅದರಲ್ಲಿ ಭಕ್ತಿಯನ್ನ ತೋರಿಸಬೇಕು. ನಾವೆಲ್ಲರೂ ಕೂಡ ಮಂಜುನಾಥ ಸ್ವಾಮಿಯ ಆರಾಧಕರು, ಬಿಜೆಪಿಗಿಂತ ಹೆಚ್ಚು ದೇವರ ಭಕ್ತಿಯನ್ನ ಹೊಂದಿದ್ದೇವೆ ಅಂತ ಭೈರತಿ ಮಾತನಾಡಿದ್ದಾರೆ. ಬಿಜೆಪಿಯವರು ಧರ್ಮಸ್ಥಳದ ಬಗ್ಗೆ ಎಷ್ಟೊಂದು ಅಭಿಮಾನ ಇಟ್ಟಿದ್ದಾರೆ, ಎಷ್ಟು ಭಕ್ತಿ ಇಟ್ಟಿದ್ದಾರೆ. ಅದಕ್ಕಿಂತ ಜಾಸ್ತಿ ಭಕ್ತಿ ನಮ್ಗೆಲ್ರಿಗೂ ಇದೆ. ನಾವೆಲ್ಲರೂ ನಾವು ಮಂಜುನಾಥ ಸ್ವಾಮಿ ಆರಾಧಕರೇ. ಅದರಿಂದ ಬರೀ ಚಲೋ ಮಾಡಿ ಅಲ್ಲಿ ಹೋಗೋದ್ರಿಂದ ಭಕ್ತಿ ತೋರ್ಪಡಿಸೋಕ್ಕಾಗಲ್ಲ. ದೇವ್ರ ಭಕ್ತಿ ಮನಸ್ಸಲ್ಲಿರ್ಬೇಕು. ನಾವು ನಿತ್ಯ ಕಾಯಕದಲ್ಲಿ, ಕಾಯಕವೇ ಕೈಲಾಸ, ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಕಾಂಗ್ರೆಸ್ನವ್ರದ್ದು ಯಾವತ್ತೂ ನಾವು ಯಾವುದೇ ಒಂದು ಜಾತಿ ಪರ, ಒಂದು ಧರ್ಮದ ಪರ ಅಲ್ಲ. ಈ ದೇಶದಲ್ಲಿ ಉದ್ದತ ಪ್ರತಿಯೊಬ್ಬರು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ನಾವೆಲ್ಲರೂ ಒಂದೇ ಅಂತ ಹೇಳೋದು. ಬಿಜೆಪಿಯವ್ರು ಏನೇನು ನಾಟಕ ಮಾಡ್ತಾರೆ ಮಾಡ್ಕೊಳ್ಳಿ, ಅದೇನು ನಮ್ದು ಅಬ್ಜೆಕ್ಷನ್ ಇಲ್ಲ. ಆದರೆ ಒಂದು ಈ ಸಮಯದಲ್ಲಿ ನಿಮ್ಮ ವಾಹಿನಿಗಳ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೇನೆ, ಬಿಜೆಪಿಯವರಿಗಿಂತ ಹೆಚ್ಚು